ಏನು ಹುಡುಕ್ತಿದ್ದೀರಾ? ಡಿವೋರ್ಸ್ ಪೇಪರ್ಸ್ ಎಲ್ಲಿಟ್ಟೆ ಅಂತ ನೆನಪಾಗ್ತಾ ಇಲ್ಲ. ಇದು ನಂದಲ್ವಾ? ಇದು ನಿಮ್ಮ ಹತ್ರ ಹೆಂಗ್ ಬಂತು? ಆತ ನಿಮ್ಮೂರ್ಗೆ ಹೋಗಿದ್ವಲ್ಲ ಅವಾಗ ತಗೊಬಂದೆ. ಓ, ಕತ್ಕೊಂಡು ಬಂದ್ರಾ? ರೀ ನಾನ್ಯಾಕ್ರಿ ಅಂತ ಕೆಲಸ ಮಾಡಲಿ, ನಿಮ್ಮ ಅತ್ತೆ ಇದ್ದಾರಲ್ಲ ಅವ್ರನ್ನ ಕೇಳೇ ತಗೊಬಂದೆ. ಮತ್ತೆನಾ, ಅವ್ರ ಹತ್ರ ಏನು ಕೇಳಿದ್ರು ಕೊಟ್ಬಿಡ್ತಾರೆ. ಈಗೇನು ನಿಮ್ಗೆ ಅದು ವಾಪಸ್ ಬೇಕಾ? ಪರವಾಗಿಲ್ಲ, ನೀವೇ. ಇನ್ನೂ ಸಿಗ್ಲಿಲ್ವಾ? ಇಲ್ಲ. ಬಹುಶಃ ನಾವು ಬೇರೆ ಆಗೋದು ಆ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅಯ್ಯೋ, ಹಾಗಂತ ನೀವು ಗಾಬರಿ ಆಗಬೇಡಿ. ನಿಮ್ಗೆ ಇಷ್ಟದಂಗೆ ನಿಮ್ಗೆ ಡಿವೋರ್ಸ್ ಕೊಡ್ತೀನಿ. ಅದಕ್ಕೆ ಅಲ್ವಾ ನೆನ್ನೆ ರಾತ್ರಿ ಸೈನ್ ಹಾಕಿದ್ದು. ಸರಿ, ನೀವೆಲ್ಲಿ ಹುಡುಕಿ, ನೀವು ಕಾರಲ್ಲಿ ಏನಾದರೂ ಬಿಟ್ಟಿದ್ದೀರಾ ಅಂತ ನೋಡ್ತೀನಿ. ಏನು ಹೇಳ್ತಾ ಇದೀಯ ಸಂದೀಪ? ನನಗೂ ಇವತ್ತೇ ವಿಷಯ ಗೊತ್ತಾಗಿದ್ದು ಮಗ. ನಿನ್ನೆ ನಾನೇ ಅವಳಿಗೆ ಸೀರೆ ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ನನಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಆಗಲಿಲ್ಲ. ಅವಳು ಎಲ್ಲೂ ಬಾಯ್ ಬಿಡಲಿಲ್ಲ. ಅಂಥದ್ರಲ್ಲಿ ಈ ವಿಷಯ ನಿಂಗೆ ಹೆಂಗೆ ಗೊತ್ತಾಯ್ತು? ಇಡೀ ಊರಲ್ಲಿ ಏನೇ ಆದ್ರೂ ಮೊದಲು ನನಗೆ ತಾನೇ ಗೊತ್ತಾಗೋದು ಮಗ. ಅದು ನಿಜಾನೇ. ಆದರೆ ನೀನು ಹೇಳ್ತಿರೋ ವಿಷಯ ಕೇಳಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಲ್ವೋ, ಈ ವಿಷಯ ಕೇಳಿ ದುಃಖ ಉಕ್ಕಿ ಬರುತ್ತೆ ಅಂತಂದ್ರೆ ನೀನು ನೋಡ್ರಿ ಹಿಂಗೆ ನಗ್ತಾ ಖುಷಿ ಪಡ್ತಿದ್ಯಾ? ಹೇ ಸಂದೀಪ, ನಾನು ಯಾಕೋ ದುಃಖ ಪಡಲಿ? ಅವಳು ನನ್ನ ಲೈಫಿಂದ ದೂರ ಆಗ್ತಾಳೆ ಅಂತ ಖುಷಿ ಆಗ್ತಿದೆ. ಇಷ್ಟು ದಿನ ಅವಳು ಫ್ರೆಂಡ್ಶಿಪ್ಪು, ಬೆಳೆದಿಂಗಳ ಬಾಲೆ ಅಂತ ಗುಂಗಲ್ಲೇ ಜೀವನ ಕಳೀತಿದ್ದೆ. ಅದೆಲ್ಲ ವೇಸ್ಟು ಅಂತ ಇವಾಗ ಗೊತ್ತಾಗ್ತದೆ. ಏನು ಮಾಡೋದು? ತಪ್ಪು ಮಾಡಿದ್ಮೇಲೆ ಅಲ್ವಾ ಬುದ್ಧಿ ಬರೋದು? ಅಪ್ಪ ದೇವ್ರೆ, ಆದಷ್ಟು ಬೇಗ ಸಂಜನೆಗೆ ಮದುವೆ ಆಗಿ ಈ ಊರಿಂದ ಅಲ್ಲ ನನ್ನ ಮನಸ್ಸಿಂದನೂ ದೂರ ಮಾಡಪ್ಪ. ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ. ಅಲ್ವೋ, ಒಂದು ಟೈಮಲ್ಲಿ ಇದೇ ಸಂಜೆನ ಬೆಳೆದಿಂಗಳ ಬಾಲೆ ಅಂತೇಳಿ ಅಷ್ಟೊಂದು ಇಷ್ಟಪಡ್ತಿದ್ದೆ. ಈಗ ಅವಳು ಮದುವೆ ಆಗ್ತಿದೆ ಅಂತಂದ್ರೆ ನೀನು ಸ್ವಲ್ಪನೂ ಬೇಜಾರಾಗ್ತಿಲ್ವಾ? ನಾನು ಅವಳನ್ನ ಎಷ್ಟು ಪ್ರೀತಿಸಿದ್ರು ಅವಳು ನನಗೆ ಮೋಸ ಮಾಡಲು. ಅವಳನ್ನ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಹುಟ್ಟುತ್ತೆ. ಇರ್ಲಿ ಸಂದೀಪ, ಆಗೋದೆಲ್ಲ ಒಳ್ಳೇದಕ್ಕೆ. ಈ ಹುಡುಗಿಯರು ಜೀವನದಲ್ಲಿ ಬರ್ತಾರೆ, ಅವ್ರ ಕೆಲಸ ಆಗೋರ್ಗೂ ಇರ್ತಾರೆ, ಆಮೇಲೆ ಕೈ ಕೊಟ್ಟು ಓಡೋಗ್ತಾರೆ. ಇದೆಲ್ಲ ಒಂದು ಪಾಠ ಅನ್ಕೊಬೇಕಷ್ಟೇ. ಅಂತೂ ಬೆಳಿಗ್ಗೆನೆ ಒಳ್ಳೆ ವಿಷಯ ಹೇಳಿದೆ ಸಂದೀಪ. ಅಪ್ಪ ದೇವ್ರೆ, ಇನ್ಮೇಲಾದ್ರೂ ನನಗೆ ಹೀಗೆ ಒಳ್ಳೇದು ಮಾಡ್ತೀರಪ್ಪ. ನಿನಗೆ ಕೋಟಿ ಕೋಟಿ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ತಗೊಳ್ಳಿ ಸ್ವೀಟು. ಸರ್, ಏನು ಸರ್ ವಿಶೇಷ? ನಿಮಗೆ ಪ್ರಮೋಷನ್ ಏನಾದ್ರು ಆಯ್ತಾ? ಜಯರಮ್ಮ, ನಾನು ಈ ಗಿಮೋಷನ್ಗೆ ತಲೆ ಕೆಡ್ಸ್ಕೊಳ್ಳೋನೇ ಅಲ್ಲ. ಅದ್ರಿಗಿನ್ನ ಖುಷಿ ಪಡೋ ವಿಷಯ ಇದೆ. ಹೌದಾ ಸರ್? ಏನು ಸರ್? ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ. ಓಹ್, ಹೌದಾ ಸರ್? ತುಂಬ ಒಳ್ಳೆ ವಿಷಯ ಹೇಳಿದ್ರಿ ಸರ್. ನಾಳಿದ್ದೆ ಮದುವೆ, ಅದಕ್ಕೆ ಸ್ಟೇಷನ್ಗೆ ಬರದೆ ಇವತ್ತು ನಿಮ್ಮನ್ನೆಲ್ಲ ಮನೆ ಕರೆದು ಸ್ವೀಟ್ ಕೊಡ್ತಾ ಇರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ ಜಯರಾಮ, ನಿನಗೆ ನನ್ನ ಕೈಯಾರ ನಾನೇ ಸ್ವೀಟ್ ತಿನ್ನಿಸ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ ಬಿಡಿ ಸರ್. ಸ್ವಲ್ಪ ದಿನ ಮಗಳು ಮದುವೆಲಿ ಬ್ಯುಸಿ ಇರೋದ್ರಿಂದ ನಾನು ಸ್ಟೇಷನ್ ಬರೋಕ್ಕಾಗಲ್ಲ. ಪರವಾಗಿಲ್ಲ ಸರ್, ನಾವೆಲ್ಲ ಇದೀವಲ್ಲ, ನೋಡ್ಕೋತೀವಿ. ಬರೀ ಸ್ಟೇಷನ್ ಡ್ಯೂಟಿ ಮಾಡಿದ್ರೆ ಸಾಲದು, ನನ್ನ ಮಗಳು ಮದುವೆಗೂ ಬಂದು ಸಹಾಯ ಮಾಡಬೇಕು. ಏನು ಬೇಕು ಹೇಳಿ ಸರ್, ಮಾಡ್ತೀವಿ. ಅದನ್ನ ಸಹಾಯ ಅನ್ಕೊಳ್ಳಲ್ಲ, ಕೆಲಸ ಅನ್ಕೋತೀವಿ. ಪರವಾಗಿಲ್ಲ ಜಯರಮ್ಮ, ಇಷ್ಟು ದಿವಸ ಸ್ಟೇಷನ್ ಡ್ಯೂಟಿ ಬಿಟ್ಟು ಪರ್ಸನಲ್ ಕೆಲಸ ಮಾಡಲ್ಲ ಅಂತಿದ್ದೆ. ಇವತ್ತೇನು ನಾನೇ ಬಂದು ನಿಮ್ಮ ಮನೆ ಕೆಲಸ ಮಾಡ್ತೀನಿ ಅಂತಿದ್ಯಾ? ಏನು ಸಮಾಚಾರ? ಏನೂ ಇಲ್ಲ ಸರ್, ನಿಮ್ಮ ಮಗಳು ಮದುವೆ ಆಗ್ತಿರೋದು ನನ್ನ ಮಗಳು ಮದುವೆ ಆಗ್ತಿದ್ದಾಳೇನೋ ಅಂತ ಅನ್ನಿಸ್ತಾ ಇದೆ ಸರ್. ಅದೇನು ಸರ್, ನಾಡಿದ್ದೆ ಮದುವೆ? ಓಹ್, ಮುಂದೊಂದು ತಿಂಗಳು ಆಷಾಢ ಇದೆ ಅಂತನಾ? ಅದು ಒಂದು ಕಾರಣ. ಅದು ಅಲ್ಲದೆ ಹುಡುಗನ ಮನೆಯವರು ತುಂಬ ಅರ್ಜೆಂಟಲ್ಲಿದ್ದಾರೆ. ಬೆಂಗಳೂರಿನವರು ತುಂಬ ದೊಡ್ಡ ಶ್ರೀಮಂತರು, ತುಂಬ ಕೇಳ್ಕೊಂಡ್ರು. ಅದಕ್ಕೆ ನಾಳಿದ್ದೇ ದೇವಸ್ಥಾನದಲ್ಲಿ ಮದುವೆ ಮಾಡ್ತಾ ಇದ್ದೀವಿ. ಅಲ್ಲಿ ನಿಂದೆ ಡ್ಯೂಟಿ. ಮಾಡ್ರಂಗೆ ಬಿಡಿ ಸರ್. ಹುಡುಗ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ, ಗೊತ್ತಾ ಜಯರಮ್ಮ? ಹೌದಾ ಸರ್? ತುಂಬ ಸಂತೋಷ ಸರ್. ಸೇಟ್,
ನಿನ್ನ ಅಳಿಯನ್ ಥರನೇ ಕಾಣಿಸ್ತಾನೆ. ಎಲ್ಲ ದೇವ್ರ ಕೃಪೆ ಬಿಡಿ ಸರ್. ಯಾರು ಸಿಗಬೇಕು ಅಂತ ಮೊದಲೇ ಬರೆದು ಕಳಿಸ್ಬಿಟ್ಟಿರ್ತಾನೆ. ಇಲ್ಲ ಋಣಾನು ಬಂದ ಸರ್. ಕೆಲವು ಸಲ ಋಣಾನುಬಂಧ ಇಲ್ಲದೇ ಇದ್ರು ಅದನ್ನ ಬಲವಂತವಾಗಿ ಪಡ್ಕೋಬೇಕಾಗುತ್ತೆ ಜಯರಾಮ. ಹೌದು ಸರ್, ಹೌದು ಸರ್. ಕಾಫಿ ಬಂದು ಕೂತ್ಕೊಳ್ಳಿ, ಕಾಫಿ ಕುಡೀರಿ. ನಮಸ್ತೆ ಅಮ್ಮ. ನಮಸ್ತೆ. ಹೇಗಿದ್ದೀರಮ್ಮ? ಚೆನ್ನಾಗಿದೆ. ಅವಳಿಗೇನು ಮಹಾರಾಣಿ ಇದ್ದಂಗಿದ್ದಾಳೆ. ಕುಡ್ರಿ. ಜಯರಾಮ, ಹೇಳಿ ಸರ್. ನನ್ನ ಮಗಳು ಮದುವೆ ಆಗ್ತಾ ಇರೋದು ನಿನ್ನ ಮಗಂಗೆ ಗೊತ್ತಾಗಬಾರ್ದು. ಸರಿ ಸರ್. ಮೊನ್ನೆ ತಾನೇ ಬಂದು ಒಂದು ಸಂಬಂಧ ಕ್ಯಾನ್ಸಲ್ ಮಾಡಿದ್ದಾನೆ. ಈ ಸಂಬಂಧಕ್ಕೂ ಏನಾದರೂ ಎಳ್ಳು ನೀರು ಬಿಟ್ಟರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಯಾವುದಾದ್ರೂ ಕೇಸ್ ಫಿಟ್ ಮಾಡಿ ಪರ್ಮನೆಂಟಾಗಿ ಒಳಗಾಕ್ಬಿಡ್ತೀನಿ. ಹುಷಾರ್. ಹಾಗೆಲ್ಲ ಮಾಡಬೇಡಿ ಬಿಡಿ ಸರ್. ಈಗೇನು ಅವನಿಗೆ ನಿಮ್ಮ ಮಗಳ ಮದುವೆ ವಿಷಯ ಗೊತ್ತಾಗಬಾರ್ದು ಅಷ್ಟೇ ಅಲ್ವಾ ಸರ್? ಈಗ ಅವನು ಊರೂರು ತಿರ್ಗೋದೆಲ್ಲ ಬಿಟ್ಬಿಟ್ಟಿದ್ದಾನೆ ಸರ್. ಅವನಿಗೆ ಒಂದು ಕೆಲಸ ಕೊಡಿಸ್ಬಿಟ್ಟಿದ್ದೀನಿ. ಓ, ಏನು ಕೆಲಸ? ಡ್ರೈವರ್ ಕೆಲಸ ಸರ್. ಅವನ ಯೋಗಿತೆಗೆ ಅದೇ ದೊಡ್ಡ ಕೆಲಸ. ದೀಪು, ಏನು ಮಾಡ್ತಾ ಇದೀಯ ಅಂತ ಅರ್ಥ ಆಗ್ತಿದೆಯಾ ನಿನಗೆ? ನಾನೇನು ಮಾಡ್ತಿದ್ದೀನಿ? ಡಿವೋರ್ಸ್ ಕೊಡೋದಕ್ಕೆ ಯಾಕೆ ಒಪ್ಕೊಂಡೆ? ಓಹ್, ಅದರ ಬಗ್ಗೆನಾ? ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿದ್ಯಾ? ನೆನ್ನೆ ರಾತ್ರಿನೇ ಮಾಡಿದೆ. ದೀಪು, ಏನಾಗಿದೆ ನಿನಗೆ? ಯಾಕೆ ಈ ಥರ ನಿರ್ಧಾರ ತಗೋತಾ ಇದೀಯಾ? ನನ್ನ ಗಂಡನೇ ಸರ್ವಸ್ವ, ಅವನಿಗೋಸ್ಕರ ಎಷ್ಟೇ ಕಷ್ಟ ಬಂದರೂ ತಡ್ಕೋತೀನಿ ಅಂತ ಈ ಮನೆಗೆ ಬಂದು ಹೊಸದ್ರಲ್ಲಿ ಹೇಳ್ತಾ ಇದ್ದೆ. ಈಗೆಲ್ಲೋಯ್ತು ಆ ಮಾತೆಲ್ಲ? ಚಿರುಗೇನೋ ಬುದ್ಧಿ ಇಲ್ಲ. ಅವ್ರ ಅದಕ್ಕೆ ಮತ್ತೆ ಕಟ್ಕೊಂಡು ಡಿವೋರ್ಸ್ ಕೊಡು ಅಂತ ಕೇಳ್ತಾ ಇದ್ದಾನೆ. ನಿನ್ನ ಬುದ್ಧಿಗೆ ಏನಾಗಿದೆ? ನೀನು ಯಾಕೆ ನಿನ್ನ ಗಂಡ ಬಿಟ್ಕೊಡ್ತಾ ಇದೀಯಾ? ನಿನಗೆ ನಿನ್ನ ಗಂಡ ಬೇಡವಾ? ಅವ್ರಿಗೆ ನಾನು ಬೇಡ ಅಂದಮೇಲೆ ಅವ್ರ ಜೊತೆ ಇದ್ದು ಏನು ಪ್ರಯೋಜನ? ಹಾಗಾದರೆ ಇನ್ನು ಮುಂದೆ ಅವ್ರು ನಿನ್ನ ಗಂಡ ಅಲ್ವಾ? ನಾನು ಸಾಯೋವರೆಗೂ ಅವರೇ ನನ್ನ ಗಂಡ. ಅವ್ರ ನೆನಪಲ್ಲೇ ನನ್ನ ಜೀವನ ಕಳೀತೀನಿ. ಯಾಕೆ ಈ ಥರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ ದೀಪ? ಸ್ವಲ್ಪ ಪ್ರಾಕ್ಟಿಕಲಾಗಿ ಮಾತಾಡು. ಅಗ್ನಿ ಸಾಕ್ಷಿಯಾಗಿ ಊರವ್ರ ಮುಂದೆ ಮದುವೆ ಆಗಿದ್ದೀರಾ. ಅದು ಅಲ್ಲದೆ ಕಾನೂನು ಪ್ರಕಾರ ಇಬ್ಬರು ಮದುವೆ ರಿಜಿಸ್ಟರ್ ಆಗಿದೆ. ಈಗಲೂ ಕಾನೂನು ಪ್ರಕಾರನೇ ಇಬ್ಬರು ದೂರ ಆಗ್ತಿರೋದು. ನಿನ್ಗೆ ಹೇಗೆ ಬುದ್ಧಿ ಇರಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನಾನು ದೂರ ಹೋಗೋದ್ರಿಂದ ಚಿರು ಅವರು ನೆಮ್ಮದಿಯಾಗಿ ಖುಷಿಯಾಗಿರ್ತಾರೆ ಅಂದರೆ ಡಿವೋರ್ಸ್ ಅಷ್ಟೇ ಅಲ್ಲ, ಜೀವ ಬೇಕಿದ್ರೂ ಕೊಡ್ತೀನಿ. ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ನ ತಲೆನೇ ಕೆಟ್ಟೋಗುತ್ತೆ. ದಯವಿಟ್ಟು ಈ ಥರ ಎಲ್ಲ ನಿರ್ಧಾರ ತೊಗೊಂಡು ನಿನ್ನ ಜೀವನದ ಮೇಲೆ ನೀನೇ ಚಪ್ಪಟಿ ಕಲ್ಲು ಎಳ್ಕೊಬೇಡ. ಆಮೇಲೆ ನೀನೇ ನೋವು ಅನ್ಭವಿಸೋದು. ನನ್ನ ಗಂಡನಿಗೋಸ್ಕರ ನಾನು ಏನು ಬೇಕಾದರೂ ತ್ಯಾಗ ಮಾಡ್ಬೋದು. ಅವ್ರ ಖುಷಿನೇ ನಂಗೆ ಮುಖ್ಯ. ಸ್ವಲ್ಪ ದಿವಸದ ಹಿಂದೆ ಡಿವೋರ್ಸ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತಿನ ಪ್ರಕಾರನೇ ನಡ್ಕೊಂಡೆ. ನಿನಗೆ ಇನ್ನೊಂದು ಸತ್ಯ ಗೊತ್ತಾ? ಆ ಸೌಂದರ್ಯ ನಿನ್ನಿಂದ ಚಿರುಗೆ ಯಾಕೆ ಡಿವೋರ್ಸ್ ಕೊಡಿಸ್ತಾ ಇದ್ದಾಳೆ ಅನ್ನೋದು ಗೊತ್ತಾ ನಿನಗೆ? ನಾನು ಅವ್ರಿಗೆ ಸರಿಯಾದ ಜೋಡಿ ಅಲ್ಲ ಅನ್ನೋ ಕಾರಣಕ್ಕೆ ನಿನ್ನಿಂದ ಚಿರುಗೆ ಡಿವೋರ್ಸ್ ಕೊಡಿಸಿ ಅವನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾಳೆ ಸೌಂದರ್ಯ. ಏನು ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಾ ಇದ್ದೀನಿ. ಬೇಕಾದರೆ ಹೋಗಿ ಈ ವಿಚಾರನ ಸೌಂದರ್ಯನ ಹತ್ರನೇ ಕೇಳು. ಆದರೆ ಈ ವಿಷಯ ನಾನು ಹೇಳಿದೆ ಅಂತ ಮಾತ್ರ ಅವಳ ಹತ್ರ ಹೇಳ್ಬೇಡ. ಅದರ ಪರಿಣಾಮ ಏನು ಬೇಕಾದರೂ ಆಗ್ಬೋದು. ನಿಮ್ಮ ಬಗ್ಗೆ ಹೇಳಲ್ಲ, ಆದರೆ ನನ್ನ ಗಂಡನಿಗೆ ಯಾಕೆ ಇನ್ನೊಂದು ಮದುವೆ ಮಾಡಿಸ್ತಿದ್ದೀರಾ ಅಂತ ಕೇಳ್ತೀನಿ. ಯಾವುದೇ ಕಾರಣಕ್ಕೂ ದೀಪ ಚಿರು ಡಿವೋರ್ಸ್ ಆಗಬಾರ್ದು. ಅವಳು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದಾಳೆ ಅಂದಮೇಲೆ ಕೊಡಕ್ಕೇನಂತ ಅವನಿಗೆ? ಎಲ್ಲೋ ಇಟ್ಟಿದ್ದಾನಂತೆ, ಮರ್ತೋಗಿದ್ದಾನೆ. ಹುಡುಕಿ ತಂದ್ಕೊಡ್ತೀನಿ ಅಂತ ಹೇಳಿದ್ದಾನೆ. ನನ್ಗೆ ಯಾಕೋ ಚಿರು ಮೇಲೆ ಅನುಮಾನ ಬರ್ತಿದೆ. ಯಾಕೆ? ಇನ್ನೇನು ಮತ್ತೆ, ಅವನು ಸೈನ್ ಮಾಡಿಸಿದ್ರೆ ಆ ಪೇಪರ್ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿರಲ್ವಾ? ನಂಗೆ ಯಾಕೋ ದೀಪನ್ ಜೊತೆ ಚಿರು ಇರಬೇಕು ಅಂತ ಆಸೆ ಬಂದಿರಬೇಕು ಅನ್ಸುತ್ತೆ. ಸಾಧ್ಯನೇ ಇಲ್ಲ. ಸೈನ್ ಮಾಡಿದ್ದೀನಿ ಅಂತ ಆ ದೀಪನೂ ಹೇಳಿದಾನೆ. ಮತ್ತೆ ಪೇಪರ್ ಏನು ಕೊಡ್ತಿಲ್ಲ, ಅದೇ ಗೊತ್ತಾಗ್ತಾ ಇಲ್ಲ. ಅವನು ನಂಬ್ಕೊಂಡು ಇನ್ನೊಂದು ಮದುವೆ ಮಾಡ್ಸಕ್ ಹೊರಟಿದ್ಯಾ? ಅವನು ಇದಕ್ಕೆ ಒಪ್ಕೋತಾನಾ? ಬಾಯ್ ಬಂದಾಗೆಲ್ಲ ಮಾತಾಡಬೇಡಿ. ಡಿವೋರ್ಸ್ ಕೊಡೋಕ್ಕೆ ಒಪ್ಕೊಂಡಿರೋನು ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಲ್ವಾ? ಏನೋ ಗೊತ್ತಿಲ್ಲ ಕಣಮ್ಮ,
ಒಟ್ನಲ್ಲಿ ಚಿರುಗೆ ಸಂಜನನ್ ಜೊತೆ ಮದ್ವೆ ಮಾಡಿಸಿ ನನ್ನ ಮರ್ಯಾದೆ ಉಳಿಸು. ಇದೊಂದೇ ಮಾತು ಹೇಳ್ತಾ ಇರ್ಬೇಡಿ. ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನೀವು ಸ್ವಲ್ಪ ಸುಮ್ಮನೆ ಇರಿ. ಮೇಡಮ್, ಏಯ್, ಇಲ್ಲಿಬ್ರು ದೊಡ್ಡವ್ರು ಮಾತಾಡ್ತಾ ಇದೀವಿ, ಬಾಗ್ಲು ತಟ್ಟು ಒಳಗ್ ಬರೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಗೂಳಿ ತರ ನುಗ್ತಿದೀಯಲ್ಲ. ಟೈಮ್ ಕೆಟ್ಟದಾಗ ಗೂಳಿ ಥರ ನುಗ್ಲಬೇಕಾಗತ್ತೆ, ಕೋಪ ಬಂದಾಗ ಖಾಲಿ ಥರ ರೌದ್ರ ರೂಪನೂ ತಗೋಬೇಕಾಗತ್ತೆ. ನಾನಿಲ್ಲಿ ಬಂದಿದ್ದು ಮೇಡಮ್ ಹತ್ರ ಮಾತಾಡಕ್ಕೆ. ನೀವು ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಮುಟ್ ನೋಡ್ಕೊಳ್ಳೋ ಥರ ಕೊಡ್ತೀನಿ. ಏನು ಬಂದಿದ್ದು? ನಾನು ಕೇಳ್ಪಟ್ಟಿದ್ದು ನಿಜನಾ ಅಂತ ಗೊತ್ತಾಗ್ಬೇಕು. ವಿಷಯ ಹೇಳಿದ್ರೆ ತಾನೇ ಗೊತ್ತಾಗೋದು. ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೊರಟಿದ್ದೀರಾ? ಅಯ್ಯೋ ಸೌಂದರ್ಯ, ನಾನೇನು ಹೇಳಿಲ್ಲಮ್ಮ, ನನ್ನ ಮಗ್ಳ ಮೇಲಾಣೆ. ನಿಮ್ಮನ್ನೇ ಕೇಳ್ತಿರೋದು. ಅವ್ರಿಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೋಗ್ತಿರೋದು ನಿಜನಾ? ಹೌದು. ಏನಕ್ಕೆ ಇದು ತರಕಾರಿ ರೇಟು, ದಿನಸಿ ರೇಟು ಇಷ್ಟೊಂದು ಜಾಸ್ತಿ ಆಗೋಗಿದೆ. ನೀವು ನೋಡಿದ್ರೆ ಎಲ್ಲ ಜಾಸ್ತಿ ತಗೋ ಅಂತೇಳಿ ಇಷ್ಟೊಂದು ತುಂಬಿಸ್ಕೊಂಡು ಬಂದಿದ್ದೀರಾ. ನೋಡೆ, ಇನ್ಮೇಲೆ ಬೆಲೆ ಇಷ್ಟು ಅಷ್ಟು ಅಂತ ನಾನು ಯೋಚನೆ ಮಾಡಲ್ಲ ಕಣೆ. ಮನೆಗೆ ಎಷ್ಟು ತರಕಾರಿ ಬೇಕೋ, ಹಣ್ಣುಗಳು ಬೇಕೋ ಎಲ್ಲ ತೊಗೊಳ್ತೀನಿ. ಈಗ ನನ್ನ ಮಗ ಆಫೀಸ್ಗೆ ಹೋಗ್ತಾ ಇದ್ದಾನಲ್ಲ, ಅವ್ನಿಗಲ್ಲಿ ತಿನ್ನೋಕ್ಕೆ ಜಾಸ್ತಿ ತರಕಾರಿ, ಹಣ್ಣು ಇದನ್ನೆಲ್ಲ ಕಳಿಸ್ಕೊಡೋಣ ಅಂತ. ಅಲ್ಲ, ಅವ್ನು ಆಫೀಸ್ ಹೋಗ್ತಿದ್ದಾನ ಇಲ್ಲೋ ಅನ್ನೋದೇ ನನಗೆ ಅನುಮಾನ. ಅಮ್ಮ, ನಿನಗೆ ನಿಮ್ಮ ಅಣ್ಣನಿಗೆ ಯಾವಾಗಲೂ ನನ್ನ ಮಗನ ಮೇಲೇ ಅನುಮಾನ. ಅದನ್ನು ಸ್ವಲ್ಪ ಬಿಡಿ, ಒಳ್ಳೇದಾಗುತ್ತೆ ನಿಮಗೆ. ಯಾಕಕ್ಕ ನೀವು ತರಕಾರಿ ತಾಯ್ತಾ ಇದ್ದ ನಿಮ್ಮ ಮಗ ಎಲ್ಲಿ? ಇನ್ಮೇಲೆ ನನ್ನ ಮಗ ತರಲ್ಲ, ನಾನೇ ತಗೊಂಡು ಬರೋದು. ಯಾಕಕ್ಕ ಅವನ್ಗೇನಾಯ್ತು? ಅಯ್ಯೋ ಬಿಡ್ತು ಒಂದು ತಾಯಿ, ಅವ್ನಿಗೇನು ಆಗಿಲ್ಲ, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ದಾನೆ. ಮತ್ತೆ ಯಾಕೆ ಅವ್ನು ಬರಲಿಲ್ಲ? ಹೇಳಿದ್ನಲ್ಲ, ಇನ್ಮೇಲೆ ಅವನು ತರಕಾರಿ ತರೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವನು ಆಫೀಸ್ಗೆ ಹೋಗ್ತಿದ್ದಾನೆ. ಹೌದಾ? ಏನು ಕೆಲಸ ಅಕ್ಕ? ಯಾವ ಆಫೀಸು ಅಂತೆಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ದೊಡ್ಡ ಆಫೀಸು. ಒಳ್ಳೇದಾಯ್ತು ಬಿಡಕ್ಕ. ದಿನ ಕುಡ್ಕೊಂಡು ಊರ್ ಸುತ್ತಾ ಇದ್ದ, ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂದ್ರೆ ಸಂತೋಷ ಅಕ್ಕ. ಅದಕ್ಕೆ ಏನೇ ಅದು? ನೋಡಿ ಅಲ್ಲಿ ನಿಮ್ಮ ಆಫೀಸರ್ ಮಗ. ನಾನು ಬದುಕಿರುವಾಗ್ಲೇನೆ ಅವ್ರಿಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೊರಟಿದ್ದೀರಾ? ಓ, ನೀನು ಸಾಯೋವರೆಗೂ ಕಾಯ್ಬೇಕಾ? ನೋಡಿ ಮೇಡಮ್, ನನ್ನಂತ ಅಮಾಯಕ ಹೆಣ್ಮಕ್ಳಿಗೆ ಮೋಸ ಮಾಡಿದ್ರೆ ಆ ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಪಾಪ, ಪುಣ್ಯ, ಕರ್ಮ, ಧರ್ಮ ಇವನ್ನೆಲ್ಲ ನೋಡ್ತಾ ಹೋದ್ರೆ ಬದುಕೋದಕ್ಕೆ ಆಗೋದಿಲ್ಲ. ಚಿರುಗೆ ನೀನು ಡೈವರ್ಸ್ ಕೊಡ್ತಾ ಇದೆಯಾ ಅಂತ ಅಂದಮೇಲೆ ಇನ್ನು ಮುಂದೆ ನಿನಗೂ ಅವನಿಗೂ ಯಾವುದೇ ಥರದ ಸಂಬಂಧ ಇರೋದಿಲ್ಲ. ಕಾನೂನಿನ ಪ್ರಕಾರನು ಅವನು ಬೇರೆ ಮದುವೆ ಆಗಬಹುದು. ಇದು ನಿನಗೂ ಗೊತ್ತಿದೆ ಅಂತ ಕಾಣುತ್ತೆ. ಅದಕ್ಕೆ ನಾನು ಅವನಿಗೆ ಇವಾಗ ಇನ್ನೊಂದು ಮದುವೆ ಮಾಡಿಸ್ತಿರೋದು. ಹೇಗೂ ನೀನು ಡೈವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿದ್ಯಲ್ಲ, ಹಾಗಿದ್ರೆ ಅದೆಲ್ಲ ಸುಳ್ಳ? ನಿಮ್ಮ ಥರ ನಂಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ. ನಾನೆಲ್ಲಿ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಿ? ಚಿರುಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ ಸುಳ್ಳ? ಅವನು ನಿನ್ಗೆ ಡೈವೋರ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳಿದ್ ಸುಳ್ಳ? ಅವ್ರಿಗೆ ನನ್ನಿಂದ ಡೈವೋರ್ಸ್ ಕೊಡಿಸ್ಮೇಲೆ ಅವ್ರಿಗೆ ಇನ್ನೊಂದು ಮದುವೆ ಮಾಡ್ಸಕ್ಕೆ ಹೋಗ್ತಿದ್ದೀರಾ ಅಂತ ನನಗೆ ಯಾಕೆ ಹೇಳಿಲ್ಲ? ಹೇಳಿದ್ದಿದ್ರೆ ನೀನು ಸೈನ್ ಹಾಕ್ತಿರ್ಲಿಲ್ಲ ಅಂತ ನನಗೆ ಡೌಟ್ ಇತ್ತು, ಅದಕ್ಕೆ ಹೇಳಿದ್ದೆ. ಈ ಫೋಟೋದಲ್ಲಿರೋ ಹುಡುಗಿನೇ ನಿನ್ನೆ ಚಿರುನ ಮದುವೆ ಆಗ್ತಿರೋ. ಯಾರದು? ಅವಳು ಹೇಗಿದ್ದಾಳೆ ಅಂತ ನೋಡ್ತೀಯಾ? ಯಾಕೆ ನಿನ್ನ ಮಾಜಿ ಗಂಡನ ಮದುವೆ ಆಗ್ತಿರೋ ಅಪ್ರತಿಮ ಸುಂದರಿ ಯಾರು ಅಂತ ನೋಡಕ್ಕೆ ನಿನ್ಗೆ ಇಷ್ಟ ಇಲ್ವಾ? ಇವಳು ಅಂದದಲ್ಲಿ ನಿನ್ನನ್ನ ಮೂಲೆ ಗುಂಪು ಮಾಡ್ಬಿಡ್ತಾಳೆ, ದುಡ್ಡಲ್ಲಿ ನೀನು ಅವಳ ಮುಂದೆ ಲೆಕ್ಕನೇ ಇಲ್ಲ. ಹಾಗೆ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಮಾಡರ್ನ್ ಹುಡುಗಿ, ಹೈ-ಫೈ ಲೈಫ್ ಸ್ಟೈಲ್, ನಮ್ಮ ಚಿರುಗೆ ಪರ್ಫೆಕ್ಟ್ ಆಗಿರೋ ಜೋಡಿ.
ನಮ್ಮ ಮನೆತನಕ್ಕೆ ಸರಿದೂಗುವಂಥ ಅರ್ಹತೆ ಅವಳಿಗೆ, ಅವಳ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಇದೆ. ಅವರಪ್ಪ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋದು. ನಮ್ಮಷ್ಟು ಅಲ್ಲದೆ ಇದ್ರೂ ಒಳ್ಳೆ ಆಸ್ತಿ ಪಾಸ್ತಿನೇ ಇದೆ, ಸಾಕಲ್ಲ. ಇಂಥ ಹುಡುಗಿನೇ ನಮ್ಮ ಮನೆಗೆ ಸೊಸೆ ಆಗಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ನಿಮ್ಮ ಅಕ್ಕ ಅನ್ನಿಸ್ಕೊಂಡಿರೋಳಿಗೆ ಚಿರುನ ಮದುವೆ ಆಗೋ ಅವಕಾಶನೂ ಕೊಟ್ಟೆ. ಅವಳು ಓಡ್ ಹೋದ, ನೀನು ಬಂದು ನಮಗೆ ತಗ್ಲು ಹಾಕ್ಕೊಂಡೆ. ಇಷ್ಟೆಲ್ಲ ಅನ್ಯಾಯ ಮಾಡಿರೋ ನಿನ್ನ ಅದು ಹೇಗೆ ನಮ್ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳಿ? ಇಷ್ಟು ದಿನ ಒಳ್ಳೆ ಶನಿ ಥರ ಕಾಡ್ತಿದ್ದೆ, ಈಗ ದೂರ ಹೋಗೋ ಟೈಮ್ ಬಂದಿದೆ. ಚಿರುಗೆ 1 ಮದುವೆ ಮಾಡಿಸ್ತೀನೋ 10 ಮದುವೆ ಮಾಡಿಸ್ತೀನೋ ಅದು ನನ್ನ ಇಷ್ಟ, ನನ್ನ ನಿರ್ಧಾರ. ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ, ನಿನಗಂತೂ ಇಲ್ವೇ ಇಲ್ಲ. ಅದೇನಕ್ಕ ನಿನ್ನ ಮಗ ನೋಡಿದ್ರೆ ಡ್ರೈವರ್ ಕೆಲಸ ಮಾಡ್ತಿದ್ದಾನೆ, ಎಲ್ಲೋ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತಂದ್ರಿ, ಅದು ಬೇರೆ ಯಾರೋ ಲಗೇಜ್ ಎತ್ತಿಡ್ತಾ ಇದ್ದಾನೆ. ಏ ರಾಧಕ್ಕ, ನೀನು ತರಕಾರಿ ತಗೋಬೇಕು ತಾನೆ? ಹೋಗೋ, ತರಕಾರಿ ಎಲ್ಲ ಒಣಗೋಗುತ್ತೆ, ಹೋಗು ಅಂದರೆ. ಆಯ್ತಾಯ್ತು. ನೋಡಿದ್ರ ಅತ್ತಿಗೆ, ಅದಕ್ಕೆ ನಾನು ಹೇಳಿದ್ದು ಯಾರನ್ನು ನಂಬಾರ್ದು ಅಂತ. ಈಗ ನೋಡಿ, ನನ್ನ ಅನುಮಾನನೇ ನಿಜ ಆಯ್ತಲ್ವಾ? ಅಶ್ವತಿಗೆ ಈ ರಾಧಕ್ಕ ಬೇರೆ ನೋಡಿದಾಳೆ, ಊರವ್ರಿಗೆಲ್ಲ ಹೇಳ್ಬಿಟ್ರೆ ಹಿಡಿದು ಸುಳ್ಳು ಹೇಳಿದಂತಾನೆ. ಇರಿ, ಒಂದೊಂದು ಗತಿ ಕಾಣಿಸ್ತೀನಿ. ಬೇಡ ಅಂಬುಜ, ಯಾಕತ್ಗೆ? ಅವ್ನು ಡ್ರೈವರ್ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಅವನಿಗೆ ಹೇಳ್ಕೊಳಕ್ಕೆ ಸಂಕೋಚ ಇರ್ಬೋದು, ಅದಕ್ಕೆ ಆ ವಿಷಯನ ಮುಚ್ಚಿಟ್ಟಿದ್ದಾನೆ. ನೀನು ಹೋಗಿ ಏನು ಕೇಳ್ಬೇಡ, ಬಾ ಹೋಗೋಣ. ಚಿರುಗೆ ಈ ಜಗತ್ತಿನಲ್ಲಿ ಎಲ್ಲದರಲ್ಲೂ ದಿ ಬೆಸ್ಟ್ ಸಿಗಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗೆ ನಡೀತಾ ಇತ್ತು, ಎಲ್ಲ ಚೆನ್ನಾಗಿತ್ತು, ಖುಷಿಯಾಗಿದ್ದ. ಆದರೆ ಅದು ಯಾವ ಕೆಟ್ಟಗಳಿಗೆಲಿ ನಿನ್ನ ಜೊತೆ ಮದುವೆ ಆದ್ನು. ಅವನ ಮದುವೆ ಬಗ್ಗೆ ನಾನು ಎಷ್ಟೆಲ್ಲ ಆಸೆಗಳನ್ನ ಕಟ್ಕೊಂಡಿದ್ದೆ, ಈಗ ಅದು ನೆರವೇರೋ ಟೈಮ್ ಬಂದಿದೆ. ನೀನೇ ಹೇಳು, ಚಿರುಗೆ ನೀನು ಸರಿಯಾದ ಜೋಡಿನ? ಅವನ ಯೋಗ್ಯತೆಗೆ ತಕ್ಕ ಹೆಂಡ್ತಿನ ನೀನು? ಈ ಮನೆಗೆ ಸೊಸೆ ಆಗೋ ಅರ್ಹತೆ ಇದೆಯಾ ನಿನಗೆ? ಹೇಳು, ಯಾಕೆ ಸುಮ್ಮನೆ ಇದೆಯಾ? ಮೇಡಮ್, ನಿಮ್ಮ ಮಾತು ಕೇಳ್ಮೇಲೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಏನು ಮಾಡಬೇಕು ತೋಚ್ತಿಲ್ಲ. ಪೇಪರ್ಸ್ಗೆ ಸೈನ್ ಮಾಡಿದ್ಯಾ ತಾನೆ? ಮಾಡಿದ್ದೀನಿ. ಇಲ್ಲಿಂದ ತೊಲಗ್ತಾ ಇರು. ಹೋಗ್ತೀನಿ, ಆದರೆ ಹೋಗೋಕ್ಕೂ ಮೊದಲು ನನಗೆ ಒಂದೇ ಒಂದು ವಿಷಯ ಗೊತ್ತಾಗಬೇಕು. ಏನು? ಚಿರು ಅವ್ರಿಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತಿರೋದು ಚಿರು ಅವ್ರಿಗೆ ಗೊತ್ತಾ? ಯಾಕೆ ಡೌಟಾ? ನಿನಗೆ ಡೈವೋರ್ಸ್ ಕೊಡ್ತಿರೋದು ಇನ್ನೊಂದು ಮದುವೆ ಆಗೋದಕ್ಕೆ. ಅವನು ಈ ಅವಕಾಶಕ್ಕೆ ಈಗಲ್ಲ, 1 ವರ್ಷದಿಂದನೂ ಕಾಯ್ತಿದ್ದಾನೆ. ಸಾರಿ, ಏನೋ ಮುಖ್ಯವಾದ ವಿಷಯ ಮಾತಾಡ್ತಿದ್ರಿ ಅನ್ಸುತ್ತೆ, ನಾನು ಆಮೇಲೆ ಬರ್ತೀನಿ. ನಿಂತ್ಕೋ ಚಿರು, ನಿನಗಿಂತ ಇಂಪಾರ್ಟೆಂಟ್ ಆಗಿರೋದು ನನಗೆ ಬೇರೆ ಏನೂ ಇಲ್ಲ. ಏನು ವಿಚಾರ ಹೇಳು? ಏನಿಲ್ಲ, ಅದಕ್ಕೆ ನಮ್ಮ ಹೊಸ ಔಟ್ಲೆಟ್ದು ಡಿಸೈನ್ ತೋರಿಸೋಣ ಅಂತ ಬಂದಿದೆ. ಓಹ್, ಓಕೆ, ನಾನು ಅದನ್ನು ನಾಳೆ ನೋಡ್ತೀನಿ. ಸರಿ, 1 ನಿಮಿಷ ಚಿರು. ನಾವು ಆಗಲೇ ಡಿಸ್ಕಸ್ ಮಾಡಿದ ವಿಚಾರ ನಿನಗೆ ಎಷ್ಟು ವರ್ಷದ ಕನಸು? ಎಷ್ಟೋ ವರ್ಷದ ಕನಸು ಅದಕ್ಕೆ, ಅದು ಈಗಲಾದರೂ ನನ್ಸಾಗ್ತಿದೆಯಲ್ಲ ಅನ್ನೋದೇ ಖುಷಿ. ಆ ದಿನಕ್ಕೋಸ್ಕರ ನಾನು ಅದೆಷ್ಟು ಕಾದಿದೆ ಗೊತ್ತಾ? ಏನೋ ದೇವ್ರ ದಯೆಯಿಂದ, ನಿಮ್ಮ ಆಶೀರ್ವಾದದಿಂದ ಅದೀಗ ನನ್ಸಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಅದರಲ್ಲೂ ಪಾಸ್ಟ್ 1 ಇಯರಿಂದ ಅದು ಒಂದೇ ಯೋಚನೆ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಅದ್ಯಾಕತ್ಗೆ ಈಗ ಕೇಳ್ತಿದ್ದೀರಾ? ಏನಿಲ್ಲ. ಇಸ್ ಎವ್ರಿಥಿಂಗ್ ಆಲ್ ರೈಟ್? ನಥಿಂಗ್ ಟು ವರಿ ಚಿರು, ನೀನು ಹೋಗು. ಓಯ್,
ನಿನ್ನ ಪ್ರಶ್ನೆಗೆ ಅನುಮಾನಕ್ಕೆ ಉತ್ತರ ಸಿಕ್ತಾ? ಸಮಾಧಾನ ಆಯ್ತಾ? ಯಾವುದೇ ಹೆಣ್ಣು ಅವಳು ಗಂಡನಿಂದ ದೂರ ಆಗ್ತಿದ್ದಾಳೆ ಅಂದರೆ ಅವಳಿಗೆ ಹೆಂಗೆ ಸಮಾಧಾನ ಆಗುತ್ತೆ? ನೀವು ಒಂದು ಹೆಣ್ಣಾಗಿ ಈ ಥರ ಪ್ರಶ್ನೆ ಮಾಡ್ತಿದ್ದೀರಾ ಅಲ್ವಾ? ಪರವಾಗಿಲ್ವೇ? ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಹೊಡಿತಿದ್ಯಾ? ಇದಕ್ಕೆಲ್ಲ ನಾನು ಕಾರ್ಗೊಂತಾಳಲ್ಲ. ಚಿರು ಅವನ ಬಾಯಿಂದಾನೆ ಅವನ ಮದುವೆ ಬಗ್ಗೆ ಎಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದಾನೆ ಅಂತ ಕೇಳಿದ ಮೇಲೂ ನೀನು ಅವನಿಂದ ದೂರ ಹೋಗದೆ ಇದ್ರೆ ನಿನ್ನ ಮುಟ್ಟಾಂತನಕ್ಕೆ ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತೀನಿ. ಖಂಡಿತ ಹೋಗ್ತೀನಿ ಮೇಡಮ್. ಆದರೆ ಹೋಗೋಕ್ಕೆ ಮುಂಚೆ ನಂಗೆ ಒಂದೇ ಒಂದು ಆಸೆ. ಏನು? ಚಿರು ಅವ್ರಿಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋದು ನಿಜಾನ? ಹೌದು. ಆ ದೇವ್ರು ಬಂದರೂ ಅದನ್ನು ತಪ್ಸೋಕ್ಕಾಗಲ್ಲ. ಇಷ್ಟು ಹೇಳಿದ್ಮೇಲೂ ನಿನ್ಗೆ ಅನುಮಾನನ? ನೀವು ಹೇಳ್ದಂಗೆ ಚಿರು ಅವ್ರಿಗೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಮಾಡಿಸೋದಾದ್ರೆ ಮಾಡಿಸಿ, ನನಗೇನು ಅಭ್ಯಂತರ ಇಲ್ಲ. ಆದರೆ ಅವ್ರ ಮದುವೆನ ನಾನೇ ಮುಂದೆ ನಿನ್ನ ಮಾಡಿಸ್ತೀನಿ.